ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದರೆ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಯಾಕಂದರೆ ಚಳಿ ವೆದರ್ ಏನೇನೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೇರ್ಫುಲ್ಲಾಗಿರಿ. ಓಕೆ ಫ್ರೆಂಡ್ಸ್, ಇವತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಏನಂದರೆ, ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ, ಮತ್ತೆ ಇನ್ನೊಂದು ಸರ್ತಿ ಓಪನ್ ಮಾಡೋಷ್ಟೊತ್ತಿಗೆ ಅನ್ಸಬ್ಸ್ಕ್ರೈಬ್ ಆಗಿ ಏನು ರೀಸನ್ಗೆ ಆಟ ಆಡ್ತಾರೋ ಗೊತ್ತಿಲ್ಲ. ಸೊ ಮಾಡಂಗಿದ್ರೆ ಮಾಡಿರಿ, ಇಲ್ದಿದ್ರೆ ಬಿಟ್ಬಿಡಿ. ನಿಮ್ಮದು ಸ್ಥಿತಿ ನಿಮ್ಮದು. ಓಕೆನಾ? ಸೊ ಇವತ್ತೊಂದು ಸಿಂಪಲ್ಲಾಗಿ ಆಲೂಬಾತ್ ಮಾಡೋಣ ಫ್ರೆಂಡ್ಸ್. ಯಾವ ರೀತಿ ಅಂತ ತೋರಿಸ್ತೀನಿ. ತುಂಬಾ ಒಂದೇ ಥರ ಆಲೂಗಡ್ಡೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಮಾಡಿಕೊಡಿ. ಮೆಂತ್ಯ ಆಲೂಬಾತು ಸೂಪರಾಗಿರುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಏಕೆಂದರೆ ಮೆಂತ್ಯ ಸೊಪ್ಪಿಲ್ಲ, ಸೊ ಸೂಪರಾಗಿರುತ್ತೆ. ಸೊ ಯಾವ ರೀತಿ ಸಿಂಪಲಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು 5-6 ಸ್ಪೂನ್, ಒಂದು ಸ್ವಲ್ಪ 5-6 ಸ್ಪೂನ್ ಜಾಸ್ತಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ನಾವೇನು ಕಟ್ ಮಾಡಿರ್ತೀವಲ್ಲ, ಎಣ್ಣೆ ಫಸ್ಟು ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್ಸ್. ಆವಾಗನೇ ಅದು ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಮೆಂತ್ಯ ಕಸರೆ ಎಲ್ಲ ಹೊಡೆಯಲ್ಲ. ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಹಾಕಬೇಕು. ನಾನಿಲ್ಲಿ ಒಂದು ಇಡೀ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಕಸರೆ ಅಂಶ ಅದಿರಲ್ಲ. ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ನಾವು ಯಾವುದೇ ಮಾಡೋವಾಗಿದ್ದರೂ ಮೆಂತ್ಯ ಸೊಪ್ಪು ಫಸ್ಟ್ ಎಣ್ಣೆನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆನ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿದ್ದು ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಮತ್ತು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ನಾನಿಲ್ಲಿ ಕಟ್ ಮಾಡಿರೋ 4 ತಗೊಂಡಿದ್ದೀನಿ ಆಲೂಗಡ್ಡೆ. ಸೊ ಮಕ್ಳಿಗೆ ಟಿಫನ್ ಕಟ್ಟಬೇಕಲ್ಲ, ಸೊ ಹಾಗಾಗಿ 4 ಸಣ್ಣದಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ಥರದೇ ಅಂತ ಏನಿಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕಟ್ ಮಾಡ್ಕೊಬೋದು. ಕಟ್ ಮಾಡಿ ಅದನ್ನು ಎಣ್ಣೆನಲ್ಲಿ ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾಕಂದರೆ ಉಪ್ಪು ಹಾಕಿದ್ರೆ ತಳ ಹಿಡಿಯಲ್ಲ ಮತ್ತು ಆಲೂಗಡ್ಡೆ ಬೇಗ ಸಾಫ್ಟ್ ಆಗುತ್ತೆ. ಆ ರೀಸನ್ಗೆ ನಾನಿಲ್ಲಿ ಫಸ್ಟೇ ಉಪ್ಪು ಹಾಕಿದ್ದೀನಿ. ಸೊ ಉಪ್ಪು ಹಾಕಿದ್ಮೇಲೆ ಕ್ಲೀನಾಗಿ ಕೈ ಆಡಿಸಿ ಒಂದು 5 ನಿಮಿಷ ಎಣ್ಣೆಗೆ ಅದು ಚೆನ್ನಾಗಿ ಹೊಂದ್ಕೋಬೇಕು. ಮತ್ತು ಎಣ್ಣೆಯಲ್ಲಿ ಅದು ಸ್ವಲ್ಪ ಬೇಯ್ಕೋಬೇಕು. ಬೆಂದಮೇಲೆ ತಟ್ಟೆ ಮುಚ್ಚಿದ್ರೆ ಅದು 5 ನಿಮಿಷಕ್ಕೆಲ್ಲ ಆಲೂಗಡ್ಡೆ ಬೆಂದೋಗುತ್ತೆ ಫ್ರೆಂಡ್ಸ್. ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಖಾರಕ್ಕೆ ನಾನಿಲ್ಲ 6 ಹಸಿಮೆಣ್ಸಿನ್ಕಾಯಿ, 1 ಪೀಸ್ ಚಕ್ಕೆ ಮತ್ತು ಒಂದು 6 ಲವಂಗ ತೊಗೊಂಡಿದ್ದೀನಿ. ನಿಂಗೆ ಸ್ಪೈಸಿ ಬೇಕಂದರೆ ಇನ್ನೂ ಹಾಕ್ಕೋಬೋದು. ಮತ್ತು 1 ಹಿಡಿ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಿಷ್ಟೂ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದಮೇಲೆ ಈಗ ಆಲೂಗಡ್ಡೆ ಏನು ನಾವು ಮುಚ್ಚಿಟ್ಟಿದ್ದೀವಲ್ಲ, ಸೊ ಅದನ್ನು ತೆಗೆದು ನೋಡೋಣ. ಆಲೂಗಡ್ಡೆ ಆಲ್ಮೋಸ್ಟ್ ಆಲ್ರೆಡಿ ಬೆಂದಿರುತ್ತೆ ಫ್ರೆಂಡ್ಸ್. ನೋಡಿ ಕಲರು ಕೂಡ ಚೇಂಜ್ ಆಗಿರುತ್ತೆ. ನಾವು ಉಪ್ಪು ಹಾಕೋದ್ರಿಂದ ತಳ ಹಿಡಿಯಲ್ಲ ಫ್ರೆಂಡ್ಸ್. ಸ್ಲಿಮ್ಮಾಗಿ ಇಕ್ಬೇಕು. ಜೋರಾಗಿ ಇಕ್ಕಿದ್ರೆ ಸೀದೋಗುತ್ತೆ, ಸ್ಲಿಮ್ಮಾಗಿ ಇಕ್ಕಿದ್ರೆ ಆಲೂಗಡ್ಡೆ ಅಲ್ಲೇ ಬೆಂದೋಗಿರುತ್ತೆ. ಈಗ ರುಬ್ಬಿರೋ ಮಸಾಲೆನ ಹಾಕೋಣ ಫ್ರೆಂಡ್ಸ್. ಅದು ಚೆನ್ನಾಗಿ ಜಾಸ್ತಿ ನೀರು ಹಾಕೋದು ಬೇಡ. ಈಗ ಮಸಾಲೆಗೆ ಏನು ಹೊಂದ್ಕೊಂಡಿದ್ದೆಲ್ಲ ಮಿಕ್ಸಿನಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಮತ್ತು ನಾನಿಲ್ಲಿ ಮನೆಯಲ್ಲಿ ಮಾಡಿರೋ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಯಾವುದು ಸಿಗುತ್ತೋ ನೀವು ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ಗಟ್ಟಿ ಮೊಸರು 3 ಸ್ಪೂನ್ ಹಾಕಿದ್ದೀನಿ. ಸೊ 3 ಸ್ಪೂನ್ ಹಾಕಿ ಅದು ಚೆನ್ನಾಗಿ ಬಿಟ್ಕೋಬೇಕು ಎಣ್ಣೆ ಅಂಥವ್ರಿಗೂ. ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಕೈ ಆಡಿಸ್ಬೇಕು. ಮತ್ತು ಇಲ್ಲಿ ಮಸಾಲೆಗೆ ನಾನು ಬರೀ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಅಷ್ಟೇ ಫ್ರೆಂಡ್ಸ್ ಹಾಕಿರೋದು. ಬೇರೆ ಏನು ಮಸಾಲೆನೂ ಬೇಡ ಇದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ರೈಸ್. ಒಂದೇ ಥರ ಮಕ್ಳಿಗೆ ಮಾಡಿ ಕೊಟ್ಟು ಅವಕ್ಕೂ ಬೇಜಾರಾಗೋಗಿರುತ್ತೆ. ಸೊ ಒಮ್ಮೆ ಈ ರೀತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ಗೊಜ್ಜು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಎತ್ತಿ ಇಟ್ಕೊಂಡು ಮಿಕ್ಕಿದ್ದಕ್ಕೆ ಕಲಿಸ್ಕೊಬೋದು, ಇಲ್ಲ ನಾವು ಒಟ್ಟಿಗೆ ಕಲಿಸ್ಕೊಬೋದು. ಈಗ ಬಿಸಿ ಬಿಸಿ ಅನ್ನ ರೆಡಿಯಾಗಿ, ಅನ್ನನ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಗೊಜ್ಜಿಗೆ ಹಾಕ್ಕೊಂಡು ಕಲಸಿದ್ರೆ, ಅಪ್ ಆ್ಯಂಡ್ ಡೌನ್ ಮಾಡಿ ಕಲಸಿದ್ರೆ ಮೇಲೆ ಕೆಳಗೆ ಕ್ಲೀನಾಗಿ ಅನ್ನಕ್ಕೆ ಹೊಂದ್ಕೋತದೆ. ಅದು ಚೆನ್ನಾಗಿ ಕಲಸಿದ್ರೆ ಬಿಸಿ ಬಿಸಿ ಮೆಂತ್ಯ ಆಲೂಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ನಿಂಬೆಹಣ್ಣು ಸರ್ವ್ ಮಾಡ್ಕೊಂಡು ನೀವು ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೇಲೆ ನಿಂಬೆಹಣ್ಣು ಹಾಕಿ ಟಿಫನ್ಗಿಲ್ಲ ಒಂದು ಸೈಡ ನಿಂಬೆಹಣ್ಣು ಇಕ್ಕಿದ್ರೆ ಸಾಕು. ಸೊ ನೋಡಿ ನಾನು ಆಲ್ಮೋಸ್ಟ್ ಆಲ್ರೆಡಿ ಮಕ್ಕಳಿಗೆ ಬೆಳಿಗ್ಗೆ ಟಿಫನ್ ಕಟ್ಟಿದ್ದಾಯಿತು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದೇ ಥರ ಆಲೂಗಡ್ಡೆ ತಿಂದು ಬೇಜಾರಾದರೆ ಈ ರೀತಿ ಮಾಡಿ, ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಮಕ್ಕಳು ದೊಡ್ಡವರಾಗಲಿ ಎಲ್ಲರೂ ತಿಂತಾರೆ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೊಸಬರು ಇನ್ನೂ ಯಾರು ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.